ಹಾಯ್ ಅಮ್ಮ, ಏನು ಮಾಡ್ತಾ ಇದೀಯಮ್ಮ ಇವತ್ತು? ಅಕ್ಕಿ ರೊಟ್ಟಿ ಮಾಡ್ತಾ ಇದೀಯಾ? ಓಕೆ ಕಣಮ್ಮ, ಮಾಡು ಮಾಡು ಮಾಡು. ಅಕ್ಕಿ ರೊಟ್ಟಿ ಮಾಡ್ತಾ ಇದೀಯಾ? ಮಾಡು ಮಾಡು. ಅಕ್ಕಿ ರೊಟ್ಟಿಗೆ ಅಮ್ಮ ಡೈರೆಕ್ಟ್ ಹಿಟ್ಟು ಹಾಕ್ತೀಯಾ ಅಕ್ಕಿ ಹಿಟ್ಟನ್ನ, ಇಲ್ಲ ಫಸ್ಟ್ ಅನ್ನ ಮಾಡ್ಕೊಂತೀಯಾ? ಅನ್ನ ಮಾಡ್ಕೊಂಡು ಅನ್ನ ಮಾಡಿ ಚೆನ್ನಾಗಿ ಮೆತ್ತು ಮಾಡಿ ಹಿಟ್ಟು ಹಾಕಿ ಗೋಲ್ಸಿ ಕುದಿಸಿ ಸಣ್ಣ ಮಿದ್ದುಕೊಂಡು ನಾದ್ಕೊಂಡು ಅನ್ನ ಇಟ್ನುವೆ ಅವಾಗ ತೊಟ್ಟದು ಮಾಡೋದು. ಈಗಿಡಮ್ಮ, ಈಗ ಎಲ್ಲ ಮಾಡ್ಕೊಂಡು ಈಗ ತೊಟ್ಟಕ್ಕೆ ರೆಡಿ ಮಾಡ್ಕೊಳ್ತಾ ಇದೀಯಾ? ಅಮ್ಮ ಅನ್ನನ ನಾವು ಇದು ಎಂಥದ್ದು ರೇಷನ್ ಅಕ್ಕಿ ಅನ್ನಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತಾರೆ ಅವ್ರ ರೊಟ್ಟಿ, ಹೌದೇನಮ್ಮ? ಸೋನಾ ಮಸೂರಿ ಚೆನ್ನಾಗಾಗಲ್ಲ ಏನಮ್ಮ? ಹೌದು, ರೇಷನ್ ಅಕ್ಕಿ ಚೆನ್ನಾಗಿ ಬರುತ್ತೆ. ಚೆನ್ನಾಗಾಗುತ್ತೆ ಅಂದರೆ ಮಿದಿಯಕ್ಕೆ ಚೆನ್ನಾಗಾಗುತ್ತೆ ಅನ್ನ ಮೆತ್ತಗೆ ಬೆಂದರೆ. ಹಾಂ ಹಾಂ, ಓಕೆ, ಸೆಟ್ಟಾಗಲ್ಲ. ಅಮ್ಮ ನೀನು ರೊಟ್ಟಿನ ತುಂಬ ದೊಡ್ಡಕ್ಕೆ ಮಾಡ್ತೀಯ ಕಣಮ್ಮ, ನಂಗೆ ತುಂಬ ಇಷ್ಟ. ಇವಾಗ ಮಿದ್ದು ಉಂಡೆ ಮಾಡ್ಕೊಳ್ತೀಯಾ? ಹಾಂ, ಉಂಡೆ ಮಾಡ್ಕೊ. ಅಮ್ಮ ರೊಟ್ಟಿನ ತರಕಾರಿ ಸಾಂಬಾರು ಚೆನ್ನಾಗಾಗುತ್ತಾ, ಇಲ್ಲ ಎಣ್ಗಾಯಿ ಪಲ್ಯ ಚೆನ್ನಾಗಾಗುತ್ತಾ, ಇಲ್ಲ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಚೆನ್ನಾಗಾಗುತ್ತಾ? ಮಟನ್ ಸಾರಿಗೂ ಚೆನ್ನಾಗುತ್ತೆ, ಎಣ್ಗಾಯಿಗೂ ಚೆನ್ನಾಗುತ್ತೆ. ಒಳ್ಳೆ ತರಕಾರಿ ಸಾಂಬಾರು ಮಾಡಿ ಸಾಗು ಮಾಡಿ ಚಂದ. ಹೌದಾ? ಬಟ್ ರೊಟ್ಟಿ ತುಂಬ ಚೆನ್ನಾಗಿ ಮಿದ್ರೆ ಚೆನ್ನಾಗಿ ಬರುತ್ತೆ ಅಂತಾರೆ. ಹೌದಾ? ರೊಟ್ಟಿ ಚೆನ್ನಾಗಿ ರೊಟ್ಟಿ ಹಿಟ್ಟು ಮಾಡೋದ್ರಲ್ಲಿ ಮಾತ್ರ ರೊಟ್ಟಿ. ಹೌದಾ? ರೊಟ್ಟಿ ಬರಲ್ಲ. ಹೌದು, ಚೆನ್ನಾಗಿ ಮಿದಿಬೇಕು. ಅದಕ್ಕೇನು ಇಲ್ಲಮ್ಮ, ಸ್ವಲ್ಪ ಅನ್ನ ಮತ್ತು ಅಕ್ಕಿ ಹಿಟ್ಟು ಉಪ್ಪು ಅಷ್ಟೇ. ಮಿದಿ ಮಿದಿ ನಮ್ಮಮ್ಮ ಮಿದಿತಾ ಇದೆ. ಚೆನ್ನಾಗಿ ಮಿತ್ಕೋಬೇಕು. ಅಮ್ಮ ಇಷ್ಟು ಹಿಟ್ಟಲ್ಲಿ ಎಷ್ಟು ರೊಟ್ಟಿ ಆಗುತ್ತಮ್ಮ? ಒಂದು 15 ರೊಟ್ಟಿ ಮಾಡ್ಬೋದು. ಒಂದು 15 ರೊಟ್ಟಿ ಮಾಡ್ಬೋದಾ? ಮಲೆನಾಡು ಅಲ್ಲಿ ತುಂಬ ಈ ಮಳೆಗಾಲದಲ್ಲಿ ರೊಟ್ಟಿ ಜಾಸ್ತಿ ಮಾಡ್ತಾರಲ್ಲ ನಮ್ಮ? ಮಳೆಗಾಲದಲ್ಲಿ ಮಲೆನಾಡಲ್ಲಿ ಚೆನ್ನಾಗಿ ಮಾಡ್ತಾರೆ, ಹಳ್ಳಿಯಲ್ಲೂ ಚೆನ್ನಾಗಿ ಮಾಡ್ತಾರೆ. ಈಗೆಲ್ಲ ಫುಡ್ ಎಲ್ಲರೂ ಕಲ್ತಿದ್ದಾರೆ, ಹಳ್ಳಿ ಫುಡ್. ಹೌದಲ್ಲ? ಈಗ ಅಲ್ಲಿ ಹಳ್ಳಿಲಿ ಏನೇನು ಮಾಡ್ತಾರೆ ಈಗ ಎಲ್ಲ ಸಿಟಿಲೂ ಕೂಡ ಮಾಡ್ತಾರೆ. ಹಳ್ಳಿಲಿ ಏನೇನು ಮಾಡ್ತಾರೆ ಸಿಟಿಲೂ ಎಲ್ಲ ಮಾಡ್ತಾರೆ. ಹಳ್ಳಿ ಫುಡ್ ಏನು ಮಾಡ್ತಾರೆ, ಹಳ್ಳಿ ಫುಡ್ ಏನು ಓಡುತ್ತೆ ಅದೆಲ್ಲ ಸಿಟಿಯಲ್ಲೂ ಮಾಡ್ತಾರೆ, ಕಲ್ತಿದಾರಲ್ಲ. ಇವಾಗ ಉಂಡೆ ಮಾಡಬೇಕಾ? ಈಗ ಮಿದ್ದಾಯ್ತಾ? ಈಗ ಉಂಡೆ ಮಾಡ್ತೀಯ? ಹಾಂ, ಉಂಡೆ ಮಾಡು. ಎಷ್ಟು ದಪ್ಪ ಮಾಡಬೇಕಮ್ಮ? ಅಷ್ಟಾಗಲನಾ? ಯಾಕೆಂದ್ರೆ ನಾನು ನೀನು ನೋಡಿದ್ದೀನಿ, ನೀನು ಮಾಡೋ ರೊಟ್ಟಿ ತುಂಬ ದೊಡ್ಡಕ್ಕಿರುತ್ತೆ. ಇವಾಗ ಉಂಡೆ ಮಾಡ್ಕೊಳ್ತೀಯ ಎಲ್ಲ. ಈಗ ರೆಡಿ ಆಯ್ತಮ್ಮ ಇದು? ಅಮ್ಮ ರೊಟ್ಟಿ ಬೇಗ ಸ್ಟಾರ್ಟ್ ಆಯ್ತಲ್ಲ. ಅಮ್ಮ ರೊಟ್ಟಿ ಉಪ್ತಾ ಇದೆ ಕಣಮ್ಮ, ಚೆನ್ನಾಗಿ ಬರ್ತಾ ಇದೆ. ಅವ ತಿನ್ಲ ನಾನು ಹಾಕೊಂಡು ರೊಟ್ಟಿನ? ಚೆನ್ನಾಗಿ ಬರ್ತಾ ಇದೆ ರೊಟ್ಟಿ. ಅಮ್ಮ ನೀರು ಹಚ್ಬೇಕಲ್ಲ ನಮ್ಮ ಮೇಲ್ಗಡೆ ಅಲ್ಲ? ಹೌದು, ಸ್ಟವ್ ಅಲ್ಲಿ ಮಾಡೋಕ್ಕಾಗಲ್ಲ. ಬೆಂಕಿ ಒಲೆಲ್ಲಾದ್ರೂ ಚೆನ್ನಾಗಾಗುತ್ತಲ್ಲ ನಮ್ಮ?
ರೊಟ್ಟಿ ಎಲ್ಲರೂ ಇಷ್ಟಪಟ್ಟು ತಿಂತಾರಲ್ಲ ನಮ್ಮ ಅಕ್ಕಿ ರೊಟ್ಟಿ ಎಲ್ಲರಿಗೂ ಇಷ್ಟ. ಹೌದಾ? ಬೆಳಿಗ್ಗೆ ಅಕ್ಕಿ ರೊಟ್ಟಿ ತಿಂದರೆ ಗಟ್ಟಿ ಅಂತಾರಲ್ಲ ನಮ್ಮ. ಇದಕ್ಕೆ ಇದ್ರ ಮೇಲೆ ನೀರು ಹಚ್ಬೇಕೇನಮ್ಮ ರೊಟ್ಟಿ ಮೇಲೆ? ಅಂದರೆ ಒಂದು ಬಟ್ಟೆ ಮಾಡ್ಕೋಬೇಕು ಹಚ್ಚಕ್ಕಲ್ಲ? ಬಟ್ಟೆಲಿ ಹಚ್ಬೇಕು. ಹೌದಾ? ಅಮ್ಮ ಇದು ರಾಯಚೂರು ಕಡೆ ಎಲ್ಲ ಅಕ್ಕಿ ರೊಟ್ಟಿನ ಅವರು ಒಂದು 30-40 ದಿನ ತೊಡ್ತಾರೆ ಕಣಮ್ಮ. ಅಲ್ಲೇ ನಮ್ಮ ಜೋಳದ ರೊಟ್ಟಿನಾ? ಸಾರಿ, ಜೋಳದ ರೊಟ್ಟಿ. ಜೋಳದ ರೊಟ್ಟಿನಾ? 6 ರೂಪಾಯಿಗೆ ಒಂದು ರೊಟ್ಟಿನಾ? ಈಗ ಇದಕ್ಕೆ ನೀರು ಹಚ್ಬೇಕೇನಮ್ಮ? ಚೆನ್ನಾಗಿ ಬೇಯಿಸ್ಬೇಕಲ್ಲ ನಮ್ಮ ರೊಟ್ಟಿನ? ಹೌದಾ? ಹಾಯ್ ಫ್ರೆಂಡ್ಸ್, ರೊಟ್ಟಿ ಮತ್ತು ಎಣ್ಗಾಯಿ ಒಳ್ಳೆ ಕಾಂಬಿನೇಷನ್ನು. ನಮ್ಮಮ್ಮ ಬಿಸಿ ಬಿಸಿ ರೊಟ್ಟಿ ಮಾಡಿ ಕೊಡ್ತಾ ಇದ್ದಾರೆ. ನಾನು ಅದನ್ನು ಎಣ್ಗಾಯಲ್ಲಿ ತಿಂತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಮತ್ತು ಎಣ್ಗಾಯಿ. ಬಾಯ್ ಬಾಯ್.